ಅಲ್ಲ ರೀ, ಮನೆಗಳಿಗೆ ಬೆಕ್ಕುಗಳು ಬಿಟ್ಕತ್ತೀರಿ, ನಾಯಿಗಳು ಬಿಟ್ಕತ್ತೀರಿ, ಮನುಷ್ಯನ ಬಿಟ್ಕೊಳ್ಳಕ್ಕೆ ಏನ್ರಿ ನಿಮ್ಗೆ ರೋಗ? ಬೆಕ್ಕು ಬಿಟ್ಕೊಳ್ಳೋದ್ರಿ ನಿಮ್ಮ ಮನೆಗೆ, ನಾಯಿಗಳು ಬಿಟ್ಕೊಳ್ಳೋದಿಲ್ಲ ನಿಮ್ಮ ಮನೆ ಒಳಗಡೆ. ಅದು ಕಕ್ಕ ಎಲ್ಲ ಮಾಡ್ಬೋದು ನಿಮ್ಮ ಮನೆ ಒಳಗಡೆ, ನಿಮ್ಮ ಸೋಫಾ ಎಲ್ಲ ಗಲೀಜು ಮಾಡಬಹುದು, ಅದು ನಿಮಗೆ ಅಪಶಕುನ ಆಗೋದಿಲ್ವಾ? ದೊಮ್ಮಸಂದ್ರ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಭಾಗದಲ್ಲಿ ಈ ಒಂದು ಸಣ್ಣ ಗ್ರಾಮದಲ್ಲಿ ಇಲ್ಲಿಯ ಜನ ಅತ್ಯಂತ ಪ್ರೀತಿಯಿಂದ ಅಂತಃಕರಣದಿಂದ ಒಂದು ಕಡೆ ಸೇರಿ ಮನುಷ್ಯತ್ವದ ಮತ್ತು ಮಾನವೀಯತೆಯ ಘನತೆಯನ್ನ ಎತ್ತಿ ಹಿಡಿತಾ ಇದಾರಲ್ಲ, ಆ ಕಾರಣಕ್ಕಾಗಿ ನಾನು ಮೊದಲಿಗೆ ಶ್ರೀ ನರಸಿಂಹಪ್ಪ ಅವ್ರನ್ನ ಅಭಿನಂದಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನರಸಿಂಹಪ್ಪ ಅವರು ಈಗಾಗಲೇ ಅದರ ಜೊತೆನಲ್ಲಿ ಈಗ ಮತ್ತೊಬ್ಬರು ನಮಗೆ ಸೇರ್ಕೊಂಡಿರೋರು ಇದೇ ಗ್ರಾಮದ ಮುನಿ ವೆಂಕಟಪ್ಪನವರು. ನನಗೆ ಮುನಿ ವೆಂಕಟಪ್ಪನವ್ರನ್ನ ಕೂಡ, ಯಾಕೆಂದ್ರೆ ಈಗ ತಾವು ಗೋಪಿನಾಥ್ ಹೇಳ್ತಾ ಇದ್ರು, ನಿಮ್ಮ ಮಗಳು ನಿಮಗೆ ಒಂದು ಪ್ರೇರಣೆನ ಕೊಟ್ಟಿದ್ದಾರೆ ಅಂತ. ನಿಮ್ಮ ಮಗಳಿಗೆ ನೀವು ವಿದ್ಯೆ ಕೊಟ್ಟಿದ್ದು ಅಕ್ಷರಶಃ ಸಾರ್ಥಕವಾಯ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣದ ಬಹಳ ದೊಡ್ಡ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಅವರಲ್ಲಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು ಅನ್ನೋದು, ಸಮಾಜವನ್ನ ಎದುರಿಸುವ ಶಕ್ತಿಯನ್ನ, ಸಮಾಜದ ಸವಾಲುಗಳನ್ನ ಎದುರಿಸ್ತಕ್ಕಂಥ ಸ್ಕಿಲ್ಸ್ಗಳನ್ನ ಬೆಳೆಸಬೇಕು ಅನ್ನೋದು ಅದ್ರ ಉದ್ದೇಶ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದೇ ಶಾಲೆಗಳಿಲ್ಲ ಅಲ್ವಾ? ಯಾವ್ದಾದ್ರು ಯೂನಿವರ್ಸಿಟಿ ಇದೆಯಾ? ಇಲ್ಲಪ್ಪ, ನನಗಂತೂ ಗೊತ್ತಿಲ್ಲ. ಯಾವ್ದಾದ್ರು ಪ್ರಾಣಿಗಳು, ನಾಯಿ, ಬೆಕ್ಕು, ಚಿರತೆ, ಹುಲಿ, ಇವು ಯಾವ್ದಾದ್ರು ಕಾಲೇಜ್ಗೆ ಹೋಗ್ತಾವ, ಶಾಲೆ ಕಲಿತಾವ? ಆದರೆ ಅವರು ಆ ಪ್ರಾಣಿಗಳ ಜೊತೆನಲ್ಲಿ ಸಹಕಾರದಿಂದ, ಸಾಮರಸ್ಯದಿಂದ ಇರ್ತಾವಲ್ವಾ? ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಮೇಲು ಕೀಳು ಇಲ್ಲ. ಆದ್ರೆ ಮನುಷ್ಯ ಅನ್ಸ್ಕೊಂಡವನು ಸಂಸ್ಕಾರ ಇದೆ ಅಂತ ನಾವು ಹೇಳುವಾಗ, ನಮಗೆ ಮಾನ ಮರ್ಯಾದೆ ಇದೆ ಅಂತ ಬಟ್ಟೆ ತೊಟ್ಟುಕೊಂಡಿರುವಾಗ, ನಾವು 4 ಜನ ನೋಡುವಾಗೆ ಬದುಕಬೇಕು ಅಂತ ಆಸೆ ಪಡುವಾಗ, ನಾನು ಶ್ರೇಷ್ಠ ನೀವು ಕನಿಷ್ಠ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ನಾನು ಉತ್ತಮ ನೀವು ಉತ್ತಮರಲ್ಲ ಅಂತ ಯಾವ ಬಾಯಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ? ನಾನು ಮಾತ್ರ ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿರೋ ಮಗನಾದ್ರಿಂದ ಶ್ರೇಷ್ಠ, ನೀವು ನಿಮ್ಮ ತಂದೆ ತಾಯಿ ಹುಟ್ಟಿದ್ರು ಕೂಡ ನೀವು ಶ್ರೇಷ್ಠರಲ್ಲ ಅಂತ ಹೇಳೋದೇ ಇರೋದು ಹೇಗೆ ಸಾಧ್ಯ? ಒಬ್ರು ಮೇಲು, ಇನ್ನೊಬ್ರು ಕೀಳು. ಯಾವ ದೃಷ್ಟಿಯಿಂದ? ಆಯ್ತು, ಅವನು ಶ್ರೀಮಂತಿಕೆಯಿಂದ ದೊಡ್ಡವನಾಗಿದ್ರೆ ದೊಡ್ಡವನಾಗಿರ್ಲಿ, ವಿದ್ಯೆ ಜಾಸ್ತಿ ಕಲ್ತಿದ್ರೆ ಜಾಸ್ತಿ ಕಲ್ತಿರ್ಲಿಲ್ಲ ಅಂತಿಲ್ಲ. ಕೇವಲ ಅವನು ಹುಟ್ಟಿನಿಂದ ಈ ಜಾತಿಯವರು ಅಂತ ಅವಮಾನ ಮಾಡೋದಿದೆಯಲ್ಲ ನೋಡಿ, ನಿಂದನೆ ಮಾಡೋದಿದೆಯಲ್ಲ, ಅಥವಾ ಅವರನ್ನ ಕುಗ್ಗಿಸೋದಿದೆಯಲ್ಲ, ಇದು ಸಂವಿಧಾನ ವಿರೋಧಿಯಾದದ್ದು. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ ವಿರೋಧಿಯಾದಂತ ಒಂದು ನಡೆ. ಅವ್ರಿಗೆ ಗೌರವ ಕೊಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಯಾರನ್ನ ಪ್ರೀತಿಯಿಂದ ಕಾಣಬೇಕು ಅವ್ರ ಜೊತೆ ಪ್ರೀತಿಯಿಂದ ನಡ್ಕೋಬೇಕು. ಯಾಕಂದ್ರೆ ಅವರು ನಮ್ಮ ಹಾಗೆ ಸಹಮಾನವರು, ಅವರು ನಮ್ಮ ಹಾಗೆ ಮನುಷ್ಯರು ಅಂತ. ಅಲ್ಲ ರೀ, ಮನೆಗಳಿಗೆ ಬೆಕ್ಕುಗಳು ಬಿಟ್ಕತ್ತೀರಿ, ನಾಯಿಗಳು ಬಿಟ್ಕತ್ತೀರಿ, ಮನುಷ್ಯನ ಬಿಟ್ಕೊಳ್ಳಕ್ಕೆ ಏನ್ರಿ ನಿಮ್ಗೆ ರೋಗ? ಬೆಕ್ಕು ಬಿಟ್ಕೊಳ್ಳೋದ್ರಿ ನಿಮ್ಮ ಮನೆಗೆ, ನಾಯಿಗಳು ಬಿಟ್ಕೊಳ್ಳೋದಿಲ್ಲ ನಿಮ್ಮ ಮನೆ ಒಳಗಡೆ, ಅದು ಕಕ್ಕ ಎಲ್ಲ ಮಾಡ್ಬೋದು ನಿಮ್ಮ ಮನೆ ಒಳಗಡೆ, ನಿಮ್ಮ ಸೋಫಾ ಎಲ್ಲ ಗಲೀಜು ಮಾಡಬಹುದು, ಅದು ನಿಮಗೆ ಅಪಶಕುನ ಆಗೋದಿಲ್ವಾ? ಒಬ್ಬ ಮನುಷ್ಯ ಕೇವಲ ಜಾತಿ ಕಾರಣಕ್ಕಾಗಿ ಅವನು ನಿಮಗೆ ಅಶುಭ ಆಗ್ತಾನ, ಅವನು ಅಪಶಕುನ ಆಗ್ತಾನ, ಅಥವಾ ಅವನು ಅಪವಿತ್ರನ ಆಗ್ತಾನ? ಎಲ್ಲರೂ ಒಂದೇ ಗರ್ಭದಿಂದ ಬಂದಿರ್ತಾರಲ್ವೇನ್ರಿ? ಪ್ರತಿಯೊಬ್ಬರು ಅಲ್ಲಿಂದನೇ ಬಂದಿರುವಾಗ ಜಾತಿಯ ಕಾರಣಕ್ಕಾಗಿ ನೀನು ಮಾತ್ರ ಕೀಳು, ನಾನು ಮಾತ್ರ ಶ್ರೇಷ್ಠ ಅನ್ನೋದು ಎಲ್ಲಿದೆ? ನಮ್ಮಲ್ಲಿ ದಾಸರು ಆಗ್ಲೇ ಹೇಳಿದ್ರಲ್ಲ, ಕುಲ ಅಂತ ಹೊಡೆದಾಡಬೇಡಿ ಅಂತ ಹೇಳ್ತಾರೆ. ಎಲ್ಲ ತಿಳಿದವ್ರು ಇದನ್ನೇ ಹೇಳಿದ್ದು. ನಿಜ, ನಾನೆಲ್ಲ ಇಷ್ಟೊಂದು ಓದ್ಕೊ ಬಂದಿದ್ದೀನಿ. ನಮ್ಮ ಅರಿವು ಶಿವಪ್ಪನವರು ಇತಿಹಾಸ ಪಾಠ ಮಾಡಿದ್ದಾರೆ, ನಾನು ಒಂದಷ್ಟು ಪಾಠ ಮಾಡ್ಕೊಂಡಿದ್ದೀನಿ, ಓದ್ಕೊಂಡಿದ್ದೀನಿ. ನಾವ್ ಇನ್ನೂ ಹೇಳ್ತಾನೆ ಇದ್ದೀವಲ್ಲ, ಯಾವಾಗ ಇವೆಲ್ಲ ಪರಿವರ್ತನೆ ಆಗೋದು ಅಂತ ಯೋಚನೆ ಮಾಡುವಾಗ ನನಗೆ ಈ ಜಿಲ್ಲೆನಲ್ಲಿ ನನಗೆ ಕಂಡಂತ ಒಂದು ವಿನೂತನವಾದ ಮಾರ್ಗ, ವಿನೂತವಾದಂತ ಒಂದು ಒಂದು ರೀತಿಯಾದಂತ ಸಾಧನ ಅಂತ ನಾನು ಕರಿಬಹುದು, ಒಂದು ವೆಹಿಕಲ್ ಅಂತಂದ್ರೆ ಅರಿವು ಭಾರತ. ಈ ಅರಿವು ಭಾರತ ಯಾತಕ್ಕೆ ಮುಖ್ಯ ಆಗತ್ತೆ ಅಂದ್ರೆ, ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಯಾವುದೋ ಒಂದು ಮೋಸ್ಟ್ಲಿ ಬಸವ ಜಯಂತಿಯ ಅಂಗವಾಗಿ, ಮೇಲ್ವರ್ಗದವರು ಅನ್ನಿಸ್ಕೊಂಡವರ ಮೇಲೆ ಒಂದು ಕಳಂಕ ಇದೆ. ಅವ್ರು ತಾನೇ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರು ತಾನೇ ಜಾತಿಯನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ, ಅವ್ರು ತಾನೇ ಮನೆಗೆ ಇನ್ನೊಬ್ರು ಬಿಟ್ಕೋತಾ ಇಲ್ಲ, ನಾವು ಶ್ರೇಷ್ಠ ನೀವು ನಮ್ಮ ಮನೆಗೆ ಬರಬೇಡಿ ಅಂತಲೋ ಅಥವಾ ಯಾವ್ದಾವ್ದೋ ಕಾರಣಗಳಿಗಾಗಿ ಅವರು ಈ ಕಳಂಕದಿಂದ ಮುಕ್ತರಾಗಬೇಕು. ಆ ಮುಕ್ತರಾಗುವಂತ ಪ್ರಯತ್ನ ಕೋಲಾರದಲ್ಲಿ ಅರಿವು ಭಾರತದ ಮೂಲಕ ಶಿವಪ್ಪ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದೆ. ಸುಮ್ನೆ ಹೆಸರು ಮಾಡ್ತಾ ಇಲ್ಲ. ಮಂಜುನಾಥ್ ರೆಡ್ಡಿ ಅವರು ಹೇಳಿದ್ರಲ್ಲ,
ಒಂದು 3-4 ಕಾರ್ಯಕ್ರಮ ಮಾಡೋಷ್ಟಕ್ಕೆ ನಮಗೆ ಒಂದಷ್ಟು ನಿರುತ್ಸಾಹ ಬಂದ್ಬಿಡುತ್ತೆ ಅಂತ ಸತ್ಯ. ಆದ್ರೆ 12 ವರ್ಷದಿಂದ ಸತತವಾಗಿ ಅರಿವು ಶಿವಪ್ಪನವರು ಪ್ರತಿಯೊಬ್ಬರ ಮನೆಯನ್ನ ಎಡತಾಕಿ ಅವರ ಮನಸ್ಸಿನಲ್ಲಿ ಈ ರೀತಿ ಸಾಮರಸ್ಯದ, ಪ್ರೀತಿಯ, ಭ್ರಾತೃತ್ವದ, ಬಂಧುತ್ವದ ಒಂದು ಬೀಜವನ್ನ ಬಿತ್ತುತ್ತಾ ಇದಾರಲ್ಲ, ನಿಜಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ನೀವು ಕೈ ಜೋಡಿಸ್ಲೇಬೇಕಲ್ವಾ? ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ.